MLCಗಳು ನಮ್ಮನ್ನ 9 ಗಂಟೆಗೆ ಫೋನ್ ಮಾಡಿ ಬರ್ತಾನೆ ಅಂತ ಹೇಳಿದ್ರು. ಹಾಗಾಗಿ ನಿಮ್ಮನ್ನ ನಾವು ಮೀಡಿಯಾ ಮೂಲಕ ಮಾತಾಡಿ ಕಳ್ಸನೆ ನಮ್ಮ ಸಮಾಜದವ್ರನ್ನ ನಮ್ಮ ಮತದಾರನ ಮನವೊಲಿಸಿ ಏನೋ ಒಂದು ನಿರ್ಧಾರಕ್ಕೆ ಬರೋಣ ಅಂತೇಳಿ ಒಂದು ತೀರ್ಮಾನ ತೊಗೊಂಡಿದ್ವಿ. ಅವರು ದುರ್ಗದಲ್ಲಿದ್ದೀವಿ, ಮುನ್ಸಿಪಾಲ್ಟಿ ಹತ್ರ ಕರ್ಕೊಂಬರ್ರಿ ಬರ್ತದೀವಿ ಅಂದಾಗ ನಾನು ತಮ್ಮ ಮಾಧ್ಯಮರ ಮೂಲಕ ನಾನು ರಣರಂಗ ಬಯಲಲ್ಲಿ ಇರ್ತಾನೆ, ಚುನಾವಣೆ ಮಾಡ್ತಾನೆ. ಯಾವ ಕಾರಣಕ್ಕೆ ಸರಿಯೋದಿಲ್ಲ, ನಾನು ಸರಿದ್ರೆ ಸಮಾಜ ಸರಿದಂಗೆ. ಸಮಾಜ ನನಗೆ ಗೆಲ್ಲಿಸಲಿಲ್ಲ ಅಂತೇಳಿದರೆ ನಾನು ಸೋತ್ರೆ ಸಮಾಜ ಸೋತಂಗೆ, ಸಮಾಜ ಸೋತಿದ್ರೆ ನಾನು ಸೋತಂಗೆ. ಯಾವ ಕಾರಣಕ್ಕೂ ನಾನು ಬಯಲಲ್ಲಿ ಇರ್ತಾನೆ, ನಾನು ಚುನಾವಣೆ ಮಾಡೇ ಮಾಡ್ತಾನೆ. ನನಗೆ ಜನ ಆಶ್ವಾಸನೆ ಕೊಟ್ಟಿದ್ದಾರಲ್ಲ, ಆ ನಿಟ್ಟಿನಲ್ಲಿ ಜನಗಳಿಗೆ ಸೇವೆ ಸಲ್ಲಿತೇನೆ ಅಂತೇಳಿ ತಮ್ಮ ಮಾಧ್ಯಮರ ಮೂಲಕ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಸರ್, ಇನ್ನು ಮುನ್ಸಿಪಾಲ್ಟಿ ಹತ್ರ ಬರ್ರಿ, ಎಲ್ಲರನ್ನ ಕರ್ಕೊಂಡು ನಾವಲ್ಲಿ ಮಾತಾಡೋಣ ಅಂತಾರೆ. ಜನಪ್ರಿಯತೆ ನಾಯಕ ಅಂತ ನನಗೆ ಒಪ್ಕೊಂಡ ಮೇಲೆ ಈ ಜನಕ್ಕೆ ನಾನು ಅವ್ರ ಹತ್ರ ಕರ್ಕೊಂಡು ಹೋಗೋದಕ್ಕಿಂತ ಮುಂಚೆ ನನ್ನ ಹತ್ರ ಬರ್ತಿದ್ರೆ, ನಮ್ಮ ಸಮಾಜದ ಹತ್ರ ಬರ್ತಿದ್ರೆ, ನಮ್ಮ ಮತದಾರ ಹತ್ರ ಬಂದು ಇಲ್ಲಿ ಅವರು ಕುಲಂಕುಷವಾಗಿ ಮಾತಾಡ್ತಿದ್ರೆ ಅದು ಏನೋ ಒಂದು ತೀರ್ಮಾನ ಆಗ್ತಿತ್ತು. ಅವ್ರು ಬಲ್ಲಿದ ಕಾಲಕ್ಕೆ ನಾವು ಎಲ್ಲ ಜವಾಬ್ದಾರಿ ಜನ, ನಾವು ಮಸೂತಿ ಕಮಿಟಿಯವರು, ನಾವು ಸೋಷಲ್ ವರ್ಕ್ ಜನ, ನಾವೆಲ್ಲ ಯಜಮಾನರು ಸೇರಿ ಒಂದು ನಿರ್ಧಾರ ತಗೊಂಡು ಮಾಧ್ಯಮರ ಮೂಲಕ ನಾವು ಬಯಲಿಗಿರ್ತೀವಿ ಅಂತಕ್ಕದ್ದು ನಿಮ್ಮ ಹತ್ರ ಮಾಧ್ಯಮರ ಮೂಲಕ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಸರ್, ಪಾರ್ಟಿ ಅಲ್ಲ, ಮುಖ್ಯಮಂತ್ರಿಯವರೇ ಕಳಿಸಿದ್ದು. ಇನ್ನೂವರೆಗೂ ಅವ್ರು ಬಂದಿಲ್ಲ. ಇನ್ನೂವರೆಗೂ ಜನಗಳ ಕೂಟ, ನಮ್ಮ ಮತದಾರ ಕೂಟ, ಮೈನಾರಿಟಿ ಕೂಟ ಅವರು ಒಲಿಸಲಿಲ್ಲ. ನಮ್ಮ ಉಲ್ಮಾಯುದ್ದೀನ್ ಆಲಿಮುದ್ದೀನ್ ನಮ್ಮ ಮೈನಾರಿಟಿ ಲೀಡರ್ಗೆ ಸುರ್ಜೇವಾಲ್ ಅವರು ಕಡೆ ಕಾಣಿಸಿದ್ದಕ್ಕೆ ನಾನು ಬಂಡಾಯ ಅಭ್ಯರ್ಥಿ ನನ್ನ ಸಮಾಜನ ನಿಲ್ಲಿಸಿದೆ. ಉತ್ತರದಲ್ಲಿ ಇರ್ತಕ್ಕಂಥ ಎಲ್ಲ ಮತದಾರರು ನನಗೆ ಫೋನ್ ಮಾಡಿ ಮನೆಗೆ ಬಂದು ನನ್ನ ನಿಲ್ಲಿಸಿದ್ದಾರೆ. ನಾನು ಸಾರ್ವಜನಿಕರು ಕೆಲಸ ಮಾಡೋಕ್ಕೆ ನಾನು ಶಕ್ತಿವಂತ ಅದೀನಿ. ನನಗೆ ದೇವರು ಬುದ್ಧಿ ಕೊಟ್ಟಿದ್ದಾನೆ, ಯುಕ್ತಿ ಕೊಟ್ಟಿದ್ದಾನೆ. ಎಲ್ಲಿಂದ ಏನು ಒಳ್ಳೇದಾಗಬೇಕಾಯ್ತು ನನ್ನ ಕ್ಷೇತ್ರದ ಒಳ್ಳೆ ಕೆಲಸ ಮಾಡೋಕ್ಕೆ ನಾನು ಸದಾ ಸಿದ್ಧ ಆದೇನೆ ಸರ್. ಎಲ್ಲರದು ತಮ್ಮದು ಸಹಕಾರ, ತಮ್ಮದು ನಿಲಿ ನಿಮ್ಮದು ಎಲ್ಲದ್ದು ನನಗೆ ಸೋಲ್ಸಿದ್ರೆ ನಮ್ಮ ಸಮಾಜ ಆಯಿಂದ ಸಮಾಜನೇ ಸೋತಂಗೆ, ನನಗೆ ಗೆಲ್ಸಿದ್ರೆ ನನ್ನ ಸಮಾಜ ಆಯಿಂದ ಸಮಾಜ ಗೆದ್ದಂಗೆ ಅಂತ ನಾನು ಹೇಳ್ತಾ ಇದ್ದೀನಿ. ನಾನು ಯಾವ ಕಾರಣಕ್ಕೂ ಹಿಂದಕ್ಕೆ ಸರಿಯೋದಿಲ್ಲ. ರಣರಂಗ ಮೈದಾನದಲ್ಲಿ ಇರ್ತಾನೆ, ಚುನಾವಣೆ ಮಾಡ್ತಾನೆ. ಇನ್ನೂ ಕಾಲಾವಕಾಶ ಟೈಮ್ ಇದೆ. 10 ನಿಮಿಷದೊಳಗೆ ಅವ್ರು ಬಂದು ಅವ್ರು ಏನಾರ ನಮ್ಮ ಜನಗಳಿಗೆ ಮನಸ್ಸು ವಹಿಸಿದ್ರೆ, ನಮ್ಮ ಜನಗಳಿಗೆ ಏನಾರ ತೀರ್ಪು ಕೊಡೋದಾದರೆ, ಒಳ್ಳೇದಾಗೋದಾದರೆ, ಸಮಾಜಕ್ಕೆ ಊರಿಗೆ ಶಾಂತಿ ರೀತಿಯಲ್ಲಿ ಏನು ಒಳ್ಳೇದಾಕೈತಿ ಅವ್ರು ತೀರ್ಪು ಕೊಟ್ಟು ಹೋದರೆ ನಾವೆಲ್ಲರೂ ಎಲ್ಲ ಭಾಗವಹಿಸ್ತೀವಿ ಅಂಥೇಳಿ ತಮ್ಮ ಮಾಧ್ಯಮರ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಸರ್. ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವರು, KPCC ಅಧಿಕಾರಿಗಳು, ಅಧ್ಯಕ್ಷರು, ಜಮೀದ್ ಅಹಮದ್ ಅವರು, ನಸೀರ್ ಅಹಮದ್ ಅವರು, ರಿಜ್ವಾನ್ ಅರ್ಷದ್ ಅವರು, ತನ್ವೀರ್ ಸೇಠ್ ಅವರು, ಎಲ್ಲ ಲೀಡ್ರು ಸರ್, ಎಲ್ಲ ಲೀಡ್ರು ನಮ್ಮನ್ನು ಮನವೊಲಿಸಕ್ಕೆ ಮಾಡಿದರು. ನಾನೇನಂದೆ, ಸಮಾಜಕ್ಕೆ ಬಿಟ್ಟೆ ನಾನೇನಿಲ್ಲ, ಸಮಾಜ ನನ್ನಿಂದೆ ಇದೆ, ಸಮಾಜದಿಂದ ನಾನದೇನೆ. ಸಮಾಜ ಏನು ತೀರ್ಪು ಕೊಡ್ತೈತಿ ಅದು ತೀರ್ಪು ತೊಗೊಂಡು ಹೋಗ್ರಿ. ನಾನು ಬಯಲಿಯಲ್ಲಿ ಇರ್ತಕ್ಕದ್ದು 100ಕ್ಕೆ 100 ಸತ್ಯ. ಯಾಕಂತೇಳಿದರೆ ನಮ್ಮ ಉಲ್ಮಾಯುದ್ದೀನ್ ಆಲಿಮುದ್ದೀನ್ ಅವರಿಗೆ ಕಡೆ ಕಾಣಿಸೋದಕ್ಕೆ, ನಮ್ಮ ಮೈನಾರಿಟಿ ಲೀಡರ್ಗಳಿಗೆ, ಜಮೀರ್ ಅಹಮದ್ ಅವ್ರಿಗೆ, ನಸೀರ್ ಅಹಮದ್ ಅವ್ರಿಗೆ ಕಡೆ ಕಾಣಿಸೋದಕ್ಕೆ, ನಮ್ಮ ದಕ್ಷಿಣ ಕ್ಷೇತ್ರದ ಮತದಾರರು ನಮ್ಮ ಸ್ವಾಮಿಗಳನ್ನ ಕಡೆ ಕಾಣಿಸಿದ್ದಾರೆ, ನಮ್ಮ ಮೈನಾರಿಟಿ ಲೀಡ್ರಿಗೆ ಕಡೆ ಕಾಣಿಸಿದ್ದಾರೆ. ದಯವಿಟ್ಟು ನೀವು ಯಾವ ಕಾರಣಕ್ಕೆ ಸರಿಬೇಡ್ರಿ, ನೀವು ರಣರಂಗ ಬಯಲಲ್ಲಿ ಮೈದಾನದಲ್ಲಿ ಇರ್ರಿ. ನಾವು ಚುನಾವಣೆ ಮಾಡ್ತೇವೆ, ನಮ್ಮ ಗೆಲುವು ಖಚಿತ ಅಂತ ನಮ್ಮ ದಕ್ಷಿಣ ಕ್ಷೇತ್ರದ ಎಲ್ಲ ಮತದಾರರು ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ನಾನು ತೀರ್ಪು ತಗೊಂಡು ತಮ್ಮ ಮೂಲಕ ಹೇಳಕ್ಕೆ ನಾನು ಇಷ್ಟಪಟ್ಟಿದ್ದೆ ಸರ್. ನನ್ನ ಬಂಡಾಯ ಅಭ್ಯರ್ಥಿ ನನ್ನ ಜೊತೆಗೆ ಇದು ಮಾಡಿರೋದು ಕ್ಯಾಂಡಿಡೇಟ್ಗಳು BJP
ದಾಸಕರಿಯಪ್ಪ ಶ್ರೀನಿವಾಸ್